ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 27ನೇ ಸಂಚಿಕೆ. ಹೃದಯ ತುಂಬ ಭಾರವಾಗಿತ್ತು. ವಂಶನನ್ನು ನೆನೆದಾಗಲೆಲ್ಲ ಕಣ್ಣೀರ ಹನಿ ಜಾರುತ್ತಿತ್ತು. ಚಂದಿರನ ನೋಡುತ್ತಾ ನಿಂತಿದ್ದಳು ಪುಣ್ಯ. ಹಿಂದಿನಿಂದ ಬಂದವನು ಅವಳ ನಡು ಬಳಸಿ ಅಪ್ಪಿದ್ದ. ತನ್ನದೇ ಯೋಚನೆಯಲ್ಲಿದ್ದವಳು ಒಂದು ಬಾರಿ ಹೆದರಿದ್ದಳು. ಅವನತ್ತ ತಿರುಗಿ, ಏನಿದು ವಂಶ್ ನಿಮ್ಮ ತಮಾಷೆ? ನನಗೆಷ್ಟು ಭಯ ಆಯಿತು ಗೊತ್ತಾ? ಕೋಪದಿಂದಲೇ ಹೇಳಿದ್ದಳು ಪುಣ್ಯ. ಅಯ್ಯೋ, ನನ್ನ ಮುದ್ದು ಹೆಂಡತಿ, ನನ್ನ ಬಿಟ್ಟು ಬೇರೆ ಯಾರು ಬರುತ್ತಾರೆ ನಮ್ಮ ಕೋಣೆಗೆ? ಅದು ಈ ಕರಾಟೆ ಚಾಂಪಿಯನ್ನ ಮುಟ್ಟೋ ಧೈರ್ಯ ನನ್ನ ಬಿಟ್ಟರೆ ಬೇರೆ ಯಾರಿಗಿದೆ? ನಗುತ್ತಾ ಹೇಳಿದನು ವಂಶ್. ಸಾಕು ವಂಶ್ ನಕ್ಕಿದ್ದು, ಹೋಗಿ ಮಲಗಿ ಎಂದವಳು ಅವನನ್ನು ದೂರ ಸರಿಸಿ ನಿಂತಳು. ಮತ್ತಷ್ಟು ಅವಳ ಸನಿಹಕ್ಕೆ ಬಂದವ ಅವಳ ಮುದ್ದು ಮುಖವನ್ನು ಬೊಗಸೆಯಲ್ಲಿಡಿದು ಹನೆಗೆ ಮುತ್ತಿಟ್ಟ. ಮತ್ತೊಂದು ಮುತ್ತು ಕೊಡಲು ಹೋದಾಗ ತಡೆದು ದೂರ ತಳ್ಳಿದಳು ಪುಣ್ಯ. ಯಾಕೆ, ಏನಾಯಿತು? ನನಗೊಂದು ಪುಟ್ಟ ಸಂಸಾರ ಕಟ್ಟುವ ಆಸೆ, ವಂಶ್ ಹೇಳಿದಾಗ ಅವನ ಮಾತಿಗೆ ಕಿವಿ ಕೊಡದೆ ಅಲ್ಲಿಂದ ಹೋಗುತ್ತಿದ್ದವಳ ಕೈ ಹಿಡಿದು ತಡೆದಿದ್ದ ವಂಶ್, ನಾನು ವೃತ ಮಾಡಬೇಕು ಅಂತಿದ್ದೀನಿ. ನಾಳೆಯಿಂದಲೇ ತುಂಬ ಶುದ್ಧದಲ್ಲಿರಬೇಕು. ನೀವು ಸ್ವಲ್ಪ ದಿನ ಹೊರಗೆ ಮಲಗಿ, ಪುಣ್ಯ ಹೇಳಿದಾಗ, ಏನು ವೃತಾನ? ವೃತ ಎಲ್ಲ ಯಾಕೆ ಬೇಕು ಇವಾಗ? ವಂಶ್ ಕೇಳಿದ. ಬೇಕು ವಂಶ್, ಒಳ್ಳೆಯದಾಗಬೇಕು ಎಂದು ಪುಣ್ಯ ಹೇಳಿದಳು. ಈಗ ಯಾರಿಗೆ ಕೆಟ್ಟದಾಗಿದೆ? ವಂಶ್ ಕೇಳಿದ. ಯಾರಿಗೂ ಇಲ್ಲ, ಮುಂದೆ ಆಗೋದು ಬೇಡ ಎಂದೇ ಈ ವೃತ ಎಂದಳು ಪುಣ್ಯ. ಸರಿ, ಇವತ್ತು ಮಲ್ಕೊಳ್ತೀನಿ, ವಂಶ್ ಹೇಳುತ್ತಾ ಹೋಗುತ್ತಿರಬೇಕಾದರೆ, ವಂಶ್ ಇವತ್ತು ಮಾತ್ರ ಅಲ್ಲ, ಇನ್ನು 9 ದಿನ ಎಂದಳು ಪುಣ್ಯ. ವಾಟ್, 9 ದಿನನಾ? ನೋ, ಐ ಕಾಂಟ್ ರೀ. ಹೊರಗಡೆ ಎಷ್ಟು ಚಳಿ ಇದೆ ಗೊತ್ತಾ? ನಾನು ಮಲಗಲ್ಲ ರೀ ಹೊರಗಡೆ. ಪ್ಲೀಸ್ ರೀ, ಇಲ್ಲೇ ಎಲ್ಲಾದರೂ ಮೂಲೆಯಲ್ಲಿ ಬಿದ್ದುಕೊಳ್ತೀನಿ. ನನ್ನ ಹೊರಗಡೆ ಮಾತ್ರ ಹಾಕಬೇಡ್ರಿ, ಅದು ಅಷ್ಟು ದಿನ. ವಂಶ್ ಹೇಳುತ್ತಿರಬೇಕಾದರೆ, ಅದೆಲ್ಲ ಆಗಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನೀವು ಹೊರಗಡೆನೆ ಮಲಗಿ ಎಂದವಳು ಒಂದು ಚಾಪೆ, ದಿಂಬು, ಚಾದರವನ್ನು ಅವನ ಕೈಗಿಟ್ಟು, ಹೋಗಿ ಮಲಗಿ ಎಂದು ಬಾಗಿಲತ್ತ ತೋರಿಸಿದ್ದಳು. ಪ್ಲೀಸ್ ರೀ, ನಾನಿಲ್ಲೇ ಮಲಗುವೆ, ನನ್ನ ಹೊರಗಡೆ ಹಾಕಬೇಡ್ರಿ. ಯಾರಾದರೂ ನೋಡಿದರೆ ಇಬ್ಬರು ಜಗಳ ಮಾಡಿಕೊಂಡು ನೀವು ನನ್ನ ಕೋಣೆಯಿಂದ ಹೊರಗಡೆ ಹಾಕಿದ್ದೀರಿ ಅಂದುಕೊಳ್ಳುತ್ತಾರೆ, ವಂಶ್ ಹೇಳುತ್ತಿರಬೇಕಾದರೆ, ಪರವಾಗಿಲ್ಲ ಎಂದವಳು ಅವನನ್ನು ಕೋಣೆಯಿಂದ ಹೊರಗೆ ಹಾಕಿದಳು. ರೀ ಪ್ಲೀಸ್, ವಂಶ್ ಕೇಳಿಕೊಳ್ಳುತ್ತಿದ್ದ. ಗುಡ್ ನೈಟ್ ಎಂದವಳು ಬಾಗಿಲು ಹಾಕಿಯೇ ಬಿಟ್ಟಳು. ರೀ, ಸಿಕ್ಕಾಪಟ್ಟೆ ಚಳಿ ಇದೆ ರೀ, ಪ್ಲೀಸ್ ರೀ, ಬಾಗಿಲು ತೆಗೀರಿ. ಚಿನ್ನ ಪ್ಲೀಸ್ ಕಣೆ, ಬಾಗಿಲು ತೆಗಿಯೇ, ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದ ವಂಶ್. ಬಾಗಿಲ ಬಳಿಯೇ ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಪುಣ್ಯ. ಹೊರಗಡೆ ಚಾಪೆ ಹಾಸಿ ಚಾದರ ಹೊದ್ದು ಮಲಗಿದ ವಂಶ್. ಏನು, ಆ ಪುಣ್ಯ ತಲೆ ಕೂದಲು ಮತ್ತು ಬಟ್ಟೆ ಚೂರು ಬೇಕಾ? ಏನು ಕಾಮಿಡಿ ಮಾಡ್ತಿದ್ದೀಯಾ? ನಾನು ಹೇಳಿದ ತಕ್ಷಣ ಅವಳು ಕಿತ್ತು ಕೊಡ್ತಾಳ? ನಾನು ಅವಳ ಬಳಿ ಹೋಗಲ್ಲ. ನನಗೀಗಾಗಲೇ ತುಂಬ ಬಾರಿ ಅವಳ ಕೈಯಿಂದ ಸಿಕ್ಕಿದೆ. ಬೇಕಾದರೆ ನೀನೇ ಹೋಗಿ ಹೊಡಿಸಿಕೊಂಡು ಬಾ, ಅಕ್ಷರ ಹೇಳಿದಾಗ, ಲೇ, ಡೈರೆಕ್ಟಾಗಿ ಯಾಕೆ ಹೋಗ್ತೀಯಾ? ಇಂಡೈರೆಕ್ಟಾಗಿ ಹೋಗು. ಅವಳ ಬಳಿ ಕೇಳಿ ತರೋದಕ್ಕೆ ಅದೇನು ತಿಂಡಿನಾ? ಅವಳಿಗೆ ಗೊತ್ತಿಲ್ಲದಂತೆ ತಾರೆ, ಅರುಣ್ ಹೇಳುತ್ತಿದ್ದಾಗ, ಹೋಗೋ, ಅವಳ ಬಳಿ ನಾನು ಹೋಗಲ್ಲ, ಅಕ್ಷರ ಹೇಳಿದಳು. ಸರಿ, ಹಾಗಿದ್ದರೆ ವಂಶನ ಮದುವೆ ಆಗೋ ಯೋಚನೆಯನ್ನು ಬಿಡು, ಈ ಮನೆಗೆ ಸೊಸೆಯಾಗೋ ಯೋಚನೆಯನ್ನು ಬಿಟ್ಟು ಬಿಡು ಎಂದ ಅರುಣ್. ಇಲ್ಲ ಇಲ್ಲ, ನಾನು ಹೋಗ್ತೀನಿ ಎಂದಳು ಅಕ್ಷರ. ಸರಿ ನೋಡು, ನಾವು ಎಷ್ಟು ಬೇಗ ಅದನ್ನೆಲ್ಲ ಆ ಭದ್ರೇಗೌಡನಿಗೆ ಕೊಡುತ್ತೇವೋ ಅಷ್ಟು ಬೇಗ ಆ ಪುಣ್ಯ ಶಿವನ ಪಾದ ಸೇರುತ್ತಾಳೆ. ನೀನು ಅಷ್ಟೇ ಬೇಗ ವಂಶನ ಸೇರಬಹುದು ಎಂದ ಅರುಣ್. ನೀನೇನು ಯೋಚಿಸಬೇಡ, ನಾಳೆನೇ ನೀನು ಕೇಳಿದ್ದನ್ನೆಲ್ಲ ತಂದು ಕೊಡುತ್ತೇನೆ. ನನಗೆ ಆ ಪುಣ್ಯ ವಂಶನಿಂದ ದೂರ ಆದರೆ ಸಾಕು. ಅದಕ್ಕಾಗಿ ನಾನು ಎಷ್ಟೇ ರಿಸ್ಕ್ ಬೇಕಾದರೂ ತೆಗೆದುಕೊಳ್ಳುತ್ತೇನೆ. ಅನ್ನು, ನನಗೊಂದು ಆಸೆ ಕಣೋ,
ಆ ಪುಣ್ಯ ಸಾಯೋದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಅವಳು ನನಗೆ ತುಂಬ ಅವಮಾನ ಮಾಡಿದ್ದಾಳೆ, ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾಳೆ. ಅವಳು ಒದ್ದಾಡಿ ಸಾಯೋದನ್ನು ನಾನು ನೋಡಿ ಖುಷಿ ಪಡಬೇಕು. ಅಕ್ಷರ ಹೇಳಿದಾಗ, ಖಂಡಿತ ನನಗೂ ಆ ಆಸೆ ಇದೆ. ಆದಷ್ಟು ಬೇಗ ಆ ಆಸೆ ನೆರವೇರುತ್ತದೆ ಎಂದ ಅರುಣ್. ಅಲ್ಲ, ಆ ಸ್ವಾಮೀಜಿಗೇನಾದರೂ ತಲೆ ಕೆಟ್ಟಿದೆಯಾ? ಆ ವಿಶ್ವನ ಮಗ ಮಗ ಅಂತಾನೆ. ಅವನ ವಯಸ್ಸೇನು ಇವನ ವಯಸ್ಸೇನು? ಆ ವಿಶ್ವ ಒಳ್ಳೆ ಗೊಂಬೆ ಕುಣಿಸಿದಂಗೆ ಅವನು ಕರೆದಾಗ ಬರುತ್ತಾನೆ, ಹೇಳಿದಾಗ ಹೋಗುತ್ತಾನೆ. ಈಗ ಆ ಆಸ್ಪತ್ರೆ ವಿಷಯದಲ್ಲಿ ಅವನದ್ದು ಕೈವಾಡ ಇದೆ ಎಂದು ಸುದ್ದಿ ಹಬ್ಬಿದೆ. ಪೊಲೀಸ್ನವರು ಅವನ ಹಿಂದೆ ಬಿದ್ದಿದ್ದಾರೆ. ನೋಡಬೇಕು ಏನಾಗುತ್ತದೆ ಎಂದು. ಆ ವಿಶ್ವನ ಪೊಲೀಸ್ನವರು ಜೈಲಿಗೆ ತಳ್ಳಿಬಿಟ್ರೆ ಈ ಸ್ವಾಮೀಜಿ ಏನು ಮಾಡುತ್ತಾನೆ? ಅಲ್ಲ, ಆ ಪೊಲೀಸ್ ಹತ್ರ ನಾನೇ ಹೋಗಿ ಮಾತಾಡಿದರೆ ಹೇಗೆ? ಭದ್ರೇಗೌಡರು ಹೇಳುತ್ತಿರಬೇಕಾದರೆ, ಯಾರೋ ಹೊಸಬ ಅಪ್ಪ, ಹೋದ ತಿಂಗಳಷ್ಟೇ ಇಲ್ಲಿಗೆ ಬಂದನಂತೆ ಎಂದ ನವೀನ್. ಯಾರಾದರೆ ಏನು, ಯಾವಾಗ ಬಂದರೆ ಏನು? ನಾಳೆನೇ ಅವನ ಹತ್ರ ಹೋಗಿ ಮಾತಾಡಬೇಕು. ದುಡ್ಡು ಕೊಟ್ಟರೆ ಯಾರು ಬೇಡ ಅಂತಾರೆ. ಕೈ ತುಂಬ ದುಡ್ಡು ಕೊಟ್ಟರೆ ಆ ಪೊಲೀಸಪ್ಪ ನನ್ನ ಅಳಿಯನನ್ನು ಬಿಡಲೇಬೇಕು ಎಂದು ಜೋರಾಗಿ ನಕ್ಕರು ಭದ್ರೇಗೌಡರು. ವಿಶ್ವ, ಎಲ್ಲಿಗೂ ಹೋಗ್ತೀಯಾ? ಯಾವಾಗಲೂ ಬರ್ತೀಯಾ? ಏನೋ ವಿಷಯ ನಿಂದು? ಪಂಡಿತರು ವಿಶ್ವಾಸ್ ಬಳಿ ಹೆದರುತ್ತಾ ಕೇಳಿದರು. ಏನೂ ಮಾತಾಡದೆ ಸುಮ್ಮನೆ ತನ್ನ ಕೋಣೆಗೆ ಹೋಗುತ್ತಿದ್ದ ವಿಶ್ವ, ನಿನ್ನ ಹತ್ರನೇ ಕಣೋ ಮಾತಾಡ್ತಿರೋದು. ಆಸ್ಪತ್ರೆಯಲ್ಲಿ ನಡೆದ ಅವ್ಯವಹಾರಕ್ಕೂ ನಿನಗೂ ಸಂಬಂಧ ಇದೆ ಎಂದು ಪೊಲೀಸ್ನವರು ಬಂದು ಹೇಳಿದ್ರು. ನಿಜಾನಾ? ಹೇಳು, ನಿನ್ನ ಹತ್ರನೇ ಕೇಳುತ್ತಿರೋದು. ಪಂಡಿತರು ಕೇಳಿದಾಗ ಕೋಪದಲ್ಲಿ ದುರುಗುಟ್ಟಿ ನೋಡಿದವ, ಹೌದು ಎಂದು ಸೀದಾ ತನ್ನ ಕೋಣೆಗೆ ಹೋಗಿ ಬಾಗಿಲಾಕಿದ. ಹೌದಾ? ಅಂದರೆ ಪೊಲೀಸ್ನವರು ಹೇಳಿದ್ದು ನಿಜ? ಯಾಕೀಗೆ ಮಾಡುತ್ತಿದ್ದಾನೆ ಇವನು? ಏನಾಗಿದೆ ಇವನಿಗೆ? ಸರಿಯಾಗಿ ಮಾತೇ ಆಡುತ್ತಿಲ್ಲವಲ್ಲ. ಇವನ ಗ್ರಹಗತಿಗಳು ಕೂಡ ಸರಿಯಿಲ್ಲ. ಇವನಿಗೆ ಏನಾದರೂ ಆ ಅಘೋರಾಕ್ಷ ಭೀಮಾಕ್ಷ ಸಿಕ್ಕಿದ್ದಾರೆಯೇ? ಅವರೇ ಇವನನ್ನೇನಾದರೂ ದಾರಿ ತಪ್ಪಿಸುತ್ತಿದ್ದಾರೆಯೇ? ಹಾಗಾಗದಿದ್ದರೆ ಸಾಕು. ಹಾಗೇನಾದರೂ ಆದರೆ ಖಂಡಿತ ಮುಂದೆ ದೊಡ್ಡ ಅನಾಹುತವೇ ಆಗಿ ಹೋಗುತ್ತದೆ. ವಸಿಷ್ಠನ ಜಾತಕದಲ್ಲೂ ಗ್ರಹಗತಿಗಳು ಸರಿಯಿಲ್ಲ. ಪುಣ್ಯ ವೃತ ಶುರು ಮಾಡಿದರೆ ಖಂಡಿತ ಎಲ್ಲವೂ ಸರಿಯಾಗುವುದು. ಎಲ್ಲವನ್ನೂ ಸರಿ ಮಾಡಬೇಕಾದವಳು ಅವಳೇ ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡರು ಪಂಡಿತರು. ವಿಶ್ವಾಸ್ ಯಾವಾಗ ಮನೆಗೆ ಬರುತ್ತಾನೆ ಎಂದು ವಿಕ್ರಮ್ ಕಾಯಲು ಹೇಳಿದ್ದ ಕಾನ್ಸ್ಟೇಬಲ್ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದರು. ಬೆಳಗ್ಗಾಗಿತ್ತು. ಪುಣ್ಯ ಅದಾಗಲೇ ಎದ್ದು ಸುಜಾತಾರೊಂದಿಗೆ ದೇವಸ್ಥಾನಕ್ಕೆ ಹೋಗಿದ್ದಳು. ಯಪ್ಪಾ, ಏನು ಚಳಿ! ಅಲ್ಲ, ಇಷ್ಟು ಸೂಪರ್ ಆಗಿರೋ ಗಂಡ ಜೊತೆಗೆ ಇರಬೇಕಾದ್ರೆ ಈ ನನ್ನ ಹೆಂಡತಿಗೆ ವ್ರತ ಮಾಡೋ ಅವಶ್ಯಕತೆ ಇದೆಯಾ? ಆರಾಮವಾಗಿ ನನ್ನ ಜೊತೆಗೆ ಇರೋದು ಬಿಟ್ಟು ಎಂತೆಂಥದೋ ಮಾಡೋಕೆ ಹೋಗುತ್ತಿದ್ದಾರೆ ಎನ್ನುತ್ತಾ ತನ್ನ ಕೋಣೆಗೆ ಬಂದ ವಂಶ್. ಎಲ್ಲಿ ನನ್ನ ಹುಡುಗಿ? ಕಾಣ್ತಾನೇ ಇಲ್ಲ. ವ್ರತ ಮಾಡೋಕ್ಕೆ ಹೋದ್ರಾ? ಅಲ್ಲ, ನನ್ನನ್ನು ಕರ್ಕೊಂಡು ಹೋಗೋದಲ್ವಾ? ನನಗಿಂತ ಈ ವ್ರತಾನೇ ಹೆಚ್ಚಾಗಿ ಹೋಯ್ತು ಇವರಿಗೆ ಎಂದವ ಸ್ನಾನ ಮಾಡಿ ಹೊರಬರಬೇಕಾದರೆ ಅಕ್ಷರನ ಕಂಡು, ನೀನೇನೆ ಮಾಡ್ತಿದ್ಯಾ ಇಲ್ಲಿ? ವಂಶ್ ಕೇಳಿದಾಗ, ಪುಣ್ಯ ಬೇಕಿತ್ತು. ಎಲ್ಲಿ ಅವಳು? ಅಕ್ಷರ ಕೇಳಿದಳು. ನನ್ನ ಹೆಂಡ್ತಿ ನಮ್ಮ ಮನೆಯವರಿಗೆಲ್ಲ ಒಳ್ಳೆಯದಾಗಬೇಕು ಎಂದು ವ್ರತ ಮಾಡುತ್ತಿದ್ದಾಳೆ ಗೊತ್ತಾ? ನೀನು ಇದ್ದೀಯಾ ಬರೀ ಉಣ್ಣೋದು, ತಿನ್ನೋದು, ಮಲಗೋದು, ಅಷ್ಟಕ್ಕೆ ಆಗುವೆ ನೀನು. ವಂಶ್ ಹೇಳಿದಾಗ, ಏನೋ ಹೆಂಡತಿ ಬಂದ ಮೇಲೆ ಮಾತಾಡುವ ವರಸೇ ಬದಲಾಗಿಬಿಟ್ಟಿದೆ. ಅಕ್ಷರ ಕೇಳಿದಳು. ಹೋ, ಇವಾಗ ನನಗೆ ನಿನ್ನ ಕಾಯೋ ಕೆಲಸ ಇಲ್ಲ ಅಲ್ವಾ? ನನಗೋಸ್ಕರ ಯಾವಾಗಲೂ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ಅಚ್ಚು, ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ತುಂಬ ದಿನದಿಂದ ಅಂದುಕೊಳ್ಳುತ್ತಿದ್ದೆ. ವಂಶ್ ಹೇಳಿದಾಗ, ಥ್ಯಾಂಕ್ಸ್ ಯಾಕೆ? ಅಕ್ಷರ ಕೇಳಿದಳು. ನೀನು ಅವತ್ತು ಮದುವೆ ದಿನ ಮದುವೆ ಬಿಟ್ಟು ಹೋಗಲಿಲ್ಲ ಅಂದಿದ್ರೆ ನನಗೆ ಪುಣ್ಯ ಸಿಗ್ತಿರಲಿಲ್ಲ. ನನಗೆ ನೀನೇ ಪುಣ್ಯ ಸಿಗೋ ಹಾಗೆ ಮಾಡಿದ್ದು. ನೀನು ಮಾಡಿದ ಆ ಕೆಲಸದಿಂದ ನಿನಗೂ ಸ್ವಲ್ಪ ಪುಣ್ಯ ಸಿಗಲಿ. ವಂಶ್ ಹೇಳಿದಾಗ, ನಾನು ಇವನನ್ನು ಮದುವೆ ಆಗದೇ ಇದ್ದಿದ್ದು ಇವನಿಗೆ ಇಷ್ಟೊಂದು ಖುಷಿ ಕೊಟ್ಟಿದ? ಮನಸ್ಸಲ್ಲೇ ಅಂದುಕೊಂಡವಳು, ಹೋ,
ನಿನಗೂ ನನ್ನ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ, ಕೋಪದಿಂದಲೇ ಕೇಳಿದ್ದಳು ಅಕ್ಷರ. ಇಷ್ಟ ಇಲ್ಲ ಅಂತ ಯಾರು ಹೇಳಿದರು? ಇಷ್ಟ ಇತ್ತು ಅಂತಾನು ಯಾರು ಹೇಳಿದ್ದು? ನಿಜ ಹೇಳಬೇಕೆಂದರೆ ಇಷ್ಟ ಇರಲಿಲ್ಲ. ಆದರೆ ಅಪ್ಪನಿಗೋಸ್ಕರ ಅರುಣ್ಗೋಸ್ಕರ ನಿನ್ನ ಮದುವೆ ಆಗೋಕೆ ಒಪ್ಪಿಕೊಂಡೆ. ಮದುವೆ ಆದ ಮೇಲಾದರೂ ನೀನು ಬದಲಾಗ್ತೀಯಾ ಅಂದುಕೊಂಡೆ. ಆದರೆ ಮದುವೆ ಮನೆ ಬಿಟ್ಟು ಹೊರಟು ಹೋದೆ. ವಿಪರ್ಯಾಸ ನೋಡಿದ್ಯಾ ಅಚ್ಚು? ಆವತ್ತು ನೀನು ಈ ಊರಿಗೆ ಬರೋಕೆ ಇಷ್ಟ ಇಲ್ಲದೆ ನನ್ನನ್ನು ಮದುವೆ ಆಗಲಿಲ್ಲ. ಆದರೆ ಇಂದು ನನಗೆ ಬೇರೊಂದು ಹುಡುಗಿ ಜೊತೆ ಮದುವೆ ಆಗಿದೆ. ನೀನು ಇದೇ ಊರಲ್ಲಿ ಇದ್ದೀಯ. ನಮ್ಮಿಬ್ಬರನ್ನು ನೋಡಿ ಹೊಟ್ಟೆ ಹುರ್ಕೊಳ್ತಿದ್ದೀಯ. ನಾನೇನು ನಿನ್ನ ಹಾಗೆ ಬಿಡಲ್ಲ. ಪುಣ್ಯ ಹೇಳಿದ್ದಾರೆ. ಅವರೇ ನಿನಗೊಬ್ಬ ಒಳ್ಳೆಯ ಹುಡುಗನನ್ನು ನೋಡಿದ್ದಾರೆ. ಆದಷ್ಟು ಬೇಗ ನಿನಗೂ ಮದುವೆ ಮಾಡಿಸುವೆವು ನಾವು. ವಂಶ್ ಹೇಳುತ್ತಿರಬೇಕಾದರೆ ಕೋಪದಿಂದ ಅವನನ್ನೇ ದಿಟ್ಟಿಸಿ ಸೀದಾ ಅಲ್ಲಿಂದ ಹೋದಳು ಅಕ್ಷರ. ಕೆರೆಯಲ್ಲಿ ಕೊರೆಯುವ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಉರುಳು ಸೇವೆ ಹೇಗೋ ಕಷ್ಟಪಟ್ಟು ಮುಗಿಸಿದ್ದಳು ಪುಣ್ಯ. ದೇವಸ್ಥಾನದ ಸುತ್ತಲೂ ದೀಪವನ್ನು ಹಚ್ಚಿದ್ದಳು. ಅಡುಗೆಯಲ್ಲಿ ನಿಪುಣೆ. ಅಡುಗೆ ಕೂಡ ಮಾಡಲು ಶುರು ಮಾಡಿದ್ದಳು. ಅವಳನ್ನು ನೋಡಿ ಕಣ್ಣೀರು ಸುರಿಸಿದ್ದು ಸುಜಾತ. ಹೇಗಿರಬೇಕಾದವಳು? ಫಾರಿನ್ನಲ್ಲಿ ಓದಿ ಬಂದು ಈಗ ಈ ರೀತಿ ವೃತ ಮಾಡುವ ಪರಿಸ್ಥಿತಿಯಲ್ಲಿದ್ದಾಳೆ ಎನ್ನುತ್ತಾ ತಲೆ ಚಚ್ಚಿಕೊಂಡರು. ದೇವಸ್ಥಾನಕ್ಕೆ ಓಡೋಡಿ ಬಂದ ವಂಶ್ ಹುಡುಕಾಡಿ ಎಲ್ಲರ ಬಳಿಯೂ ಕೇಳಿ ಅಡುಗೆ ಕೋಣೆಯತ್ತ ಬಂದ. ಚಳಿಯಲ್ಲಿ ಸ್ನಾನ ಮಾಡಿದವಳಿಗೆ ಸಣ್ಣಗೆ ಜ್ವರ ಹತ್ತಿತ್ತು. ಉರುಳು ಸೇವೆ ಮಾಡಿ ಸುಸ್ತು ಕೂಡ ಆವರಿಸಿತ್ತು. ಪುಣ್ಯ, ಏನಿದೆಲ್ಲ? ನೀವ್ಯಾಕೆ ಒಬ್ಬರೇ ಅಡುಗೆ ಮಾಡುತ್ತಿದ್ದೀರಾ? ಕೆಲಸದವರು ಇಲ್ಲವೇ? ವಂಶ್ ಕೇಳಿದಾಗ, ಇಲ್ಲ ವಂಶ್, ವೃತದಲ್ಲಿ ಇದನ್ನೆಲ್ಲ ಮಾಡಬೇಕು. ಎಲ್ಲರಿಗೂ ಅಡುಗೆ ನಾನೇ ತಯಾರಿಸಬೇಕು. ಪುಣ್ಯ ಹೇಳಿದಾಗ, ನಿಮ್ಮನ್ನು ನೋಡುತ್ತಿದ್ದರೆ ತಿಳಿಯುತ್ತದೆ ತುಂಬ ಸುಸ್ತಾಗಿದ್ದೀರಾ ಎಂದು. ನೀವು ಕುಳಿತುಕೊಂಡು ಏನು ಮಾಡಬೇಕು ಎಂದು ಹೇಳಿ, ನಾನು ಮಾಡುವೆ. ವಂಶ್ ಹೇಳಿದಾಗ, ಇಲ್ಲ ವಂಶ್, ಎಲ್ಲ ನಾನೇ ಮಾಡಬೇಕು ಎಂದಳು ಪುಣ್ಯ. ನೀವು ಕಷ್ಟಪಡುವುದನ್ನು ನನ್ನಿಂದ ನೋಡಲು ಆಗುವುದಿಲ್ಲ. ವಂಶ್ ಹೇಳಿದಾಗ, ನೋಡಲು ಇಲ್ಲಿಗೆ ಬನ್ನಿ ಎಂದವರು ಯಾರು? ಹೋಗಿ ಮನೆಗೆ ಎಂದಳು ಪುಣ್ಯ. ಲೇ ನನ್ನ ಹಠಮಾರಿ ಹೆಂಡ್ತಿ, ಆರಾಮವಾಗಿ ನನ್ನ ಜೊತೆಗೆ ಇರೋದು ಬಿಟ್ಟು ನಿನಗ್ಯಾಕೆ ಬೇಕು ಇದೆಲ್ಲ? ವಂಶ್ ಜೋರಾಗಿಯೇ ಕೇಳಿದ್ದ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ವಂಶ್. ನಿಮಗೆ ಒಳ್ಳೆಯದಾಗುವುದಾದರೆ ನಾನು ಏನು ಬೇಕಾದರೂ ಮಾಡುವೆ ಎಂದಳು ಪುಣ್ಯ. ನನಗೆ ಒಳ್ಳೆಯದು ಮಾಡಲು ಹೋಗಿ ನಿಮ್ಮ ಜೀವಕ್ಕೆ ನೀವು ಕಷ್ಟ ಕೊಡುತ್ತಿದ್ದೀರಿ ಎಂದ ವಂಶ್. ನನಗೀಗ ಕೆಲಸ ಮಾಡಲು ಬಿಡುತ್ತೀರೋ ಇಲ್ಲವೋ? ಮಹಾಪೂಜೆಯ ಮೊದಲು ನಾನು ಎಲ್ಲವನ್ನೂ ಸಿದ್ಧಗೊಳಿಸಬೇಕು ಎನ್ನುತ್ತಾ ಅವನನ್ನು ಆ ಅಡುಗೆ ಕೋಣೆಯಿಂದ ಹೊರಗೆ ಹಾಕಿ ಬಾಗಿಲು ಹಾಕಿಕೊಂಡಳು. ರೀ ಪುಣ್ಯ, ನನಗೆ ಒಳ್ಳೆಯದು ಮಾಡೋಕ್ಕೆ ಹೋಗಿ ನಿಮಗೆ ನೀವೇ ತೊಂದರೆ ಕೊಡುತ್ತಿದ್ದೀರ್ರಿ ಎನ್ನುತ್ತಿದ್ದ ವಂಶ್. ಪುಣ್ಯ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅವಳ ಕೆಲಸ ಮಾಡುತ್ತಿದ್ದಳು. ಇತ್ತ ವಿಶ್ವಾಸ್ನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದರು ಕಾನ್ಸ್ಟೇಬಲ್ಸ್. ನನಗೂ ಆ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ವಿಶ್ವಾಸ್ ದೃಢವಾಗಿಯೇ ಹೇಳಿದ್ದ. ನಿಮ್ಮೊಂದಿಗೆ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರೇ ಹೇಳಿದ್ದು, ಬೇಕಾದರೆ ಅವರನ್ನೇ ಕೇಳಿ ಎಂದ ವಿಕ್ರಮ್ ಪ್ರತಾಪ್ನನ್ನು ಎಳೆದುಕೊಂಡು ಬಂದ. ಹೇಳು ಪ್ರತಾಪ್, ನನಗೂ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದ ಅವ್ಯವಹಾರಕ್ಕೂ ಸಂಬಂಧ ಇದೆಯೇ? ವಿಶ್ವಾಸ್ ಕೇಳಿದಾಗ ಅವನನ್ನೇ ನೋಡುತ್ತಿದ್ದವನು, ಇಲ್ಲ, ಈ ವಿಷಯಕ್ಕೂ ವಿಶ್ವಾಸ್ಗೂ ಯಾವುದೇ ಸಂಬಂಧ ಇಲ್ಲ. ಎಲ್ಲವನ್ನೂ ನಾನೇ ಮಾಡಿದ್ದು. ಅಲ್ಲಿ ನಡೆದ ಪ್ರತಿಯೊಂದು ಸಾವಿಗೂ ನಾನೇ ಕಾರಣ ಎಂದ ಪ್ರತಾಪ್. ಅವನನ್ನೇ ದಿಟ್ಟಿಸಿ ನೋಡಿದ ವಿಶ್ವಾಸ್ ವ್ಯಂಗ್ಯವಾಗಿ ನಕ್ಕ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.